ಡಾಲಿ ಧನಂಜಯ್ ಅವರ ಹಲಗಲಿ ಮೂವಿದೊಂದು ಟೀಸರ್ ಅನ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಅಲ್ಟಿಮೇಟ್ ಲೆವೆಲ್ ಟೀಸರ್ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರ ಮೊದಲನೇ ಸ್ಟಾರ್ಟ್ ಆಗೈತಿ ಟೀಸರ್ ಒಂದು ಬ್ರಿಟಿಷರ ಬಾವುಟದೊಂದಿಗೆ. ಬ್ರಿಟಿಷರ ಭಾರತದಾಗ ಅನೇಕ ರೀತಿಯ ಒಂದಷ್ಟು ಕಾಯ್ದೆಗಳನ್ನ ತಂದರು. ಅದರೊಳಗ ಯಾರು ಕೂಡ ಒಂದು ವೆಪನ್ಸ್ಗಳನ್ನ ತಮ್ಮ ಹತ್ತಿರ ಇಟ್ಕೋಬಾರ್ದನ್ನೋ ಒಂದು ರೂಲ್ಸ್ ಕೂಡ ಐತಿ. ಆದ್ರೆ ಹಲಗಲಿಯ ಜನಾಂಗದವರ ಆ ವೆಪನ್ಸ್ಗಳನ್ನ ಇಟ್ಕೊಂಡ್ ಕಸ ತಮ್ಮ ಕಾರ್ಯಕ್ಕಾಗಿ ಯೂಸ್ ಮಾಡ್ಕೊಳತ್ತಾರ. ಇದರ ವಿರುದ್ಧವಾಗಿ ಬ್ರಿಟಿಷರ ಇವರ ಮುಖಂಡರನ್ನ ಭೇಟಿಯಾಗಿ ಇದನ್ನ ಸಾಲ್ವ್ ಮಾಡಬೇಕು, ನಮ್ಮ ವೆಪನ್ಸ್ ಎಲ್ಲ ನಾವು ಹಿಂತಿರುಗಬೇಕು ಅಂತೇಳಿ ಒಂದು ಪ್ಲಾನ್ ಹಾಕಿದಾರು. ಒಂದು ವೇಳೆ ಹಲಗಲಿಯ ಜನಾಂಗದವ್ರು ಇದನ್ನ ಕೇಳಲಿಲ್ಲ ಅಂದ್ರೆ ಅವರ ಮೇಲೆ ನಾವು ಆಕ್ರಮಣ ಮಾಡ್ತೇವೆ ಅಂತೇಳಿ ಒಂದು ಸ್ಟಾಂಪ್ ಅನ್ನ ಕೂಡ ಬಡದಾರು. ಈ ಕಡೆ ನಮ್ಮ ಹಲಗಲಿಯ ಜನಾಂಗದವರು ಇದನ್ನೆಲ್ಲ ಕೇಳಿ ಕಸ ರೊಚ್ಚಿಗೆದ್ದ ಕಸ ಕೈಯಾಗ ಕತ್ತಿ ಹಿಡ್ಕೊಂಡ್ ಕಸ ಬ್ರಿಟಿಷರ ಒಂದು ಕಂಪನಿಯ ಮುಂದೆ ಬಂದು ನಿಂತಾರು. ಇದರೊಳಗ ಒಬ್ಬ ಮುಖಂಡ ಅಂದ್ರ ಅದ ನಮ್ಮ ಡಾಲಿ ಧನಂಜಯ್ ಅವರ. ಅಂದ್ರ ಇವರ ಈ ಹಲಗಲಿಯ ಜನಾಂಗಕ್ಕ ಮುಖಂಡರಾಗಿದ್ದಾರೆ ಈ ಮೂವಿ ಒಳಗ. ಆನಂತರ ಇವರೆಲ್ಲ ಒಂದ ಅಟ್ ಅ ಟೈಮ್ ಒಳಗ ಇವ್ರು ಬರಗುಡ್ಕ ಸರಿತಾರೋ, ಅಂದ್ರೆ ಡಾಲಿ ಧನಂಜಯ್ ಅವರು ಬರಗುಡ್ಕ ಸರಿತಾರೋ. ಆನಂತರ ಒಂದು ಕೈಯ ಬರ್ಚಿ ಹಿಡಿದ ಕಾಸ ಡಾಲಿ ಧನಂಜಯ್ ಅವರ ಬ್ರಿಟಿಷರ ಬಾವುಟಕ್ಕ ಒಗಿತಾರೋ. ಅವಾಗ ಬ್ರಿಟಿಷರ ಬಾವುಟ ಕಟ್ಟಾಗಿ ನೆಲಕ್ಕೆ ಬೀಳ್ತೈತಿ. ಆನಂತರ ಇದ ಒಂದು ಮುಗಿತೈತೇನೋ ಅಲ್ಲಿಗೆ ಆ ಸೀನ. ಆನಂತರ ಇವರೆಲ್ಲ ವಾಪಸ್ ಹೋಗೋತ್ ಮುಂದೆ ಇದು ನಮ್ಮ ಮಣ್ಣಿನ ಕತೆ ಅಂತೇಳಿ ಮ್ಯಾಲ ಬರ್ತೈತಿ. ಇದಾಗಿತ್ತ ಒಂದು ಟೀಸರ್, ಕಂಪ್ಲೀಟ್ ಟೀಸರ್ ರಿವ್ಯೂ. ಆನಂತರ ಇದ್ರ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬಿಡ್ತಾನೆ ನಾನು. ಯಾಕಂದ್ರೆ ಪ್ರತಿ ಒಂದು ಸೆಕೆಂಡ್ ಕೂಡ ವೀಕ್ಷಣೆ ಮಾಡಿದಾಗ ಗುರ್ತಾತು. ಆ ಹೆಜ್ಜೆ ಇಟ್ಟಾಗ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಸೌಂಡ, ಆನಂತರ ಕತ್ತಿ ಹಿಡಿದಾಗ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಸೌಂಡ. ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಬ್ಯಾಕ್ ಗ್ರೌಂಡ್ ಸೌಂಡ್ ಅನ್ನ ಇದಕ್ಕೆ ಆಡ್ ಮಾಡಿದಾರು. ಪ್ರತಿ ಒಂದು ಸೀನ್ಗೂ ಕೂಡ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ನನಗ ಗೊತ್ತಿಲ್ಲ ಮೂವಿ ಒಳಗೆ ಯಾವ ರೀತಿ ಇರ್ತೈತೆ ಅಂತೇಳಿ, ಬಟ್ ಟೀಸರ್ ಒಳಗೆ ಮಾತ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬಿಡ್ತಾನು. ಅಂದ್ರೆ ಈ ಮೂವಿ ಟೀಸರ್ಕೊಂದ ಸ್ಟಾರ್ಗಳನ್ನ ಕೊಡೋದಾದ್ರೆ 5 ಸ್ಟಾರಿಗೆ 5 ಸ್ಟಾರ್ ಅನ್ನ ಕೊಡ್ತಾನು. ಯಾವ ಕಾರಣಕ್ಕಂತ ಹೇಳ್ಬಿಡ್ತಾನು, ಈ ಏನು ಟೀಸರ್ ರಿಲೀಸ್ ಆಗಿತ್ತಲ್ಲ ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್. ಯಾವ ಕಾರಣಕ್ಕಂದ್ರ ಬರೀ ರೌಡಿ ಆನಂತರ ಬೇರೆ ಬೇರೆ ತರದ ಒಂದು ಚಿತ್ರಗಳನ್ನ ತೆಗೆಯುವಂತ ಡಾಲಿ ಧನಂಜಯ್ ಅವರ ಈ ಮೂವಿ ಒಳಗ ಒಂದು ಸ್ಪೆಸಿಫಿಕ್ ಆಗಿ ಒಂದು ರೋಲ್ ಒಳಗ ಅಭಿನಯಿಸತಾರೋ. ಅಂದ್ರ ಅದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಅಂದ್ರೆ ಬೇರೆ ತರದಿಂದ ಬಂದಂತ ಒಬ್ಬ ವ್ಯಕ್ತಿ ಈ ತರ ಸೆಟ್ ಆಯ್ಕಸ ಈ ತರ ಒಂದು ಆಕ್ಟಿಂಗ್ ಮಾಡಿದಾರಲ್ಲ ಅಲ್ಟಿಮೇಟ್ ಲೆವೆಲ್. ನನಗ್ ಮಾತ್ರ ಲೈಕ್ ಭಾಳ ಆಯ್ತು ಈ ಒಂದು ಟೀಸರ್. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಮತ್ತ ಆ ಬ್ರಿಟಿಷರಿಗೆ ತಕ್ಕಂತ ಒಂದಷ್ಟು ರೋಲ್ಗಳ ಅದ್ರೊಳಗ ಮಾಡಿದಂತ ಒಂದಷ್ಟು ಏನ್ ಡೈಲಾಗ್ಗಳದಲ್ಲ ಅವ ಲೈಕ್ ಅದು. ಆನಂತರ ಬರ್ಚಿ ಹೋಗು ಸೀನ, ಆನಂತರ ಒಂದು ಕೈಯಾಗ ಕತ್ತಿ ಹಿಡ್ಕೊಂಡ್ ಬಂದ ಹುಡುಗ ಚೀರ್ತಂದ್ಲ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಅಂದ್ರೆ ಪ್ರತಿ ಒಂದು ಸೀನ್ಗಳಿಗೂ ಕೂಡ ತನ್ನದೇ ಆದ ಒಂದು ಎಫರ್ಟ್ ಅನ್ನ ಹಾಕಸ ಮಾಡಿದ್ದಾರೆ. ಎಲ್ಲರೂ ಕೋ ಆಕ್ಟರ್ಸ್ಗಳು ಹಿಡ್ಕೊಂಡ ಎಲ್ಲರೂ ಮಾಡಿದ್ದಾರೆ ಈ ಟೀಸರ್ ಒಳಗ. ಐ ಲೈಕ್ ದ ಟೀಸರ್. ಮತ್ತು ಇದಕ್ಕೆ 5 ಸ್ಟಾರ್ಗೆ 5 ಸ್ಟಾರ್ ಕೊಡಾಕ ಇಷ್ಟಪಡ್ತಾನ. ಇದಾಗಿತ್ತ ಒಂದು ಹಲಗಲಿಯ ಮೂವಿದ ಒಂದು ಟೀಸರ್ ರಿವ್ಯೂ ಅಂತ ಹೇಳ್ಬೋದು. ಇದ ಫುಲ್ ಮೂವಿ ಇದ ರಿಲೇಟೆಡ್ ಅಂದ್ರೆ ಬ್ರಿಟಿಷರ ಆನಂತರ ಹಲಗಲಿಯ ಬೇಡರು ಅಂತ ಹೇಳ್ಬೋದು ನಾವು. ಅವ್ರಿಗೆ ರಿಲೇಟೆಡ್ ಮೂವಿ ಇದೈತೆ ಅಂತೇಳಿ ಅನಿಸ್ತೈತಿ, ಅನ್ಸೋದಲ್ಲ ಅದರ ಬಗ್ಗೆನ ಐತಿ. ಇದಾಗಿತ್ತ ಒಂದು ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ.